ಓಂ ಸ್ಥಿತ್ಯದನಾಭ್ಯಾಂ ಚ ಓಂ. 1ನೇ ಅಧ್ಯಾಯದ 3ನೇ ಪಾದ, ಅದರಲ್ಲಿ 7ನೇ ಸೂತ್ರ ನಾವೀಗ ನೋಡ್ತಿದ್ದೀವಿ. ಅದರ ತತ್ವಪ್ರಕಾಶಿಕ ನಾವೀಗ ನೋಡಬೇಕಾದದ್ದು. ಈ ಹಿಂದೆ ಜೀವೇಶಯೋ ಪ್ರಮಾಣಂ ವಿನಾ ಅಸಿದ್ಧೇ ಕಥಂ ತತಭೇದಸ್ಯ ಕಥಂಚಿತ್ ಪ್ರಾಪ್ತಿ ಇತಿ ಚೇತ್ ಸಮಂ ಭೇದೇಪಿ ಅನ್ನೋವರೆಗೆ ತತ್ವಪ್ರಕಾಶಿಕಾದ ಭಾಗ ಸಮಾಪ್ತ ಆಗಿತ್ತು. ಅಭೇದವನ್ನು ಒಪ್ಪುವಂತಹ ನೀವು ಅದರ ಪರವಾಗಿ ಏನೇನು ವಾದಗಳನ್ನು ಮಂಡಿಸ್ತೀರಿ, ಅದೇ ವಾದಗಳನ್ನು ಭೇದದ ಪರವಾಗಿ ಕೂಡ ಮಂಡಿಸಬಹುದು ಅಂತ. ಹೀಗೆ ಸಮಂ ಭೇದೇಪಿ, ಭೇದದ ಕುರಿತಾಗಿಯೂ ಕೂಡ ಅಂತ ಅಲ್ಲಿವರೆಗೆ ಸಮಾಪ್ತ ಆಗಿತ್ತು. ಜೀವ ಮತ್ತು ಈಶ್ವರು ಯಾವುದೇ ಪ್ರಮಾಣ ಇಲ್ಲದೆ ಸಿದ್ಧ ಆಗೋದಿಲ್ಲ. ಪ್ರತ್ಯಕ್ಷ, ಅನುಮಾನ, ಆಗಮ ಇತ್ಯಾದಿ ಪ್ರಮಾಣಗಳಿಂದಲೇ ಅವರ ಅಸ್ತಿತ್ವ ಸಿದ್ಧ ಆಗಬೇಕು. ಅದರಲ್ಲಿ ಆಗಮದಿಂದ ಜೀವ ಮತ್ತು ಈಶ್ವರ ಅಸ್ತಿತ್ವ ಸಿದ್ಧ ಆಗುವಾಗ, ಆಗಮದಿಂದ ಮತ್ತೆ ಪ್ರತ್ಯಕ್ಷದಿಂದ ಕೂಡ ಜೀವನಿಂದ ಈಶ್ವರನಿಂದ ಜೀವನಿಗೆ, ಹಾಗೆ ಜೀವನಿಂದ ಈಶ್ವರನಿಗೆ ಭೇದ ಸಿದ್ಧ ಆಗ್ತದೆ. ಈಶ್ವರನಿಂದ ಜೀವನಿಗೆ ಪ್ರತ್ಯಕ್ಷದಿಂದ, ಮತ್ತೆ ಜೀವನಿಂದ ಈಶ್ವರನಿಗೆ ಆಗಮದಿಂದ ಭೇದ ಸಿದ್ಧ ಆಗ್ತದೆ. ಅವರ ಅಸ್ತಿತ್ವ ಸಿದ್ಧ ಆಗುವಾಗಲೇ ಅದು ಭೇದ ಪೂರ್ವಕವಾಗಿ ಅವರು ಸಿದ್ಧರಾಗ್ತಾರೆ. ಆದ್ದರಿಂದ ಭೇದದ ಪರವಾಗಿಯೂ ಕೂಡ ಎಲ್ಲಾ ಥರದ ಸಮರ್ಥನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದ್ದೇ ಇದೆ. ಹೀಗೆ ಪ್ರಮಾಣ ಸಿದ್ಧವಾದಂತಹ ಭೇದವನ್ನ ಮತ್ಯಾವುದೇ ಆಗಮ ಅಥವಾ ಯಾವುದೇ ಅನುಮಾನ ನಿರಾಕರಣೆ ಮಾಡುವುದು ಸಾಧ್ಯ ಇಲ್ಲ. ಕುತಶ್ಚ ಏತತ್ ಶ್ರುತೇ ಮಿಥ್ಯಾಭೇದವಾದಿತ್ವಂ ಸಿದ್ಧಂ ಅಂತ ಇದು ಇನ್ನೊಂದು ಪ್ರಶ್ನೆ. ದ್ವಾಸುಪರ್ಣ ಅಂತನ್ನೋದು ಭೇದವನ್ನ ಹೇಳ್ತದೆ, ಹೌದು, ಆದ್ರೆ ಅದು ಮಿಥ್ಯಾಭೂತವಾದ ಭೇದವನ್ನು ಹೇಳ್ತದೆ ಅಂತ ಅಂದ್ರೆ ಅವರು ಅದ್ವೈತಿಗಳು ಹೇಳಿದ್ರು. ವ್ಯಾವಹಾರಿಕ ಭೇದ ಶ್ರುತ್ಯಾವುಚ್ಯತೆ, ಮಿಥ್ಯಾಭೇದ ಅನುವಾದಿತ್ವ ಇತ್ತೆಲ್ಲ ಮಾತನಾಡಿದ್ರು. ಮಿಥ್ಯಾಭೂತವಾದ ಭೇದವನ್ನು ಅದು ಕೇವಲ ಅನುವಾದ ಮಾಡ್ತಾ ಇದೆ, ಕೋಟ್ ಮಾಡ್ತಾ ಇದೆ. ಇನ್ನೊಬ್ಬರು ಯಾರಿಗೂ ಮಿಥ್ಯಾಭೂತವಾಗಿ ಕಂಡಂತಹ ಭೇದವನ್ನು ಅದು ಕೇವಲ ಕೋಟ್ ಮಾಡ್ತದೆ. ಆದ್ರಿಂದ ಭೇದವನ್ನು ಪ್ರತಿಪಾದನೆ ಮಾಡುವುದರಲ್ಲಿ ಅದಕ್ಕೆ ತಾತ್ಪರ್ಯ ಇಲ್ಲ ಅಂತ ನೀವಂದ್ರಿ. ಅಲ್ಲಿ ಚ ಅಂತಿದೆ ವಾಕ್ಯದ ಆರಂಭದಲ್ಲಿ, ಜಯತೀರ್ಥವಾಗಿದೆ ಚ. ಅದೂ ಅಲ್ಲದೇನೆ ಶ್ರುತೇ ಮಿಥ್ಯಾಭೇದವಾದಿತ್ವ ಕುತಃ ಸಿದ್ಧಂ. ಶ್ರುತಿ ಮಿಥ್ಯಾಭೂತವಾದ ಭೇದವನ್ನು ಹೇಳ್ತಿದೆಯೋ ಸತ್ವಭೂತವಾದ ಭೇದವನ್ನು ಹೇಳ್ತಿದೆಯೋ ಅನ್ನೋ ಚರ್ಚೆ ಆ ಕಡೆ ಇರಲಿ. ಅದ್ರ ಬಗ್ಗೆ ನಾವು ಅದನ್ನು ಹಿಂದೆ ನೋಡಿದ್ದೀವಿ, ಮುಂದೆನೂ ಒಂದು ಸ್ವಲ್ಪ ಅದನ್ನು ನೋಡೋಣ. ಶ್ರುತಿ ಅನ್ನೋದು ಮಿಥ್ಯಾಭೂತವಾದ ಭೇದವನ್ನು ಹೇಳ್ತದೆ ಅಂತ ಯಾವ ಪ್ರಮಾಣದಿಂದ ಸಿದ್ಧ ಆಯಿತು ಅದನ್ನ ಈಗ ಸ್ವಲ್ಪ ವಿಚಾರ ಮಾಡಬೇಕು. ಅದು ಅನುವಾದ ಮಾಡುವಾಗ ಕೆಲವರು ಅಚ್ಚ ಅನ್ನೋದನ್ನು ಅನುವಾದ ಮಾಡಿಲ್ಲ, ಇದು ಇನ್ನೊಂದು ಪ್ರಶ್ನೆ ಅಂತ ಅರ್ಥ. ಅದು ಅಲ್ಲದೆ ಈಗ ನೀವು ಹೇಳಿ ಈ ಭೇದ ಮಿಥ್ಯಾಭೂತವಾದ ಭೇದವನ್ನು ಹೇಳ್ತಿದೆ ಅಂತ ಯಾವ ಪ್ರಮಾಣದಿಂದ ಸಿದ್ಧ ಆಯಿತು ಅಂತ ಪ್ರಶ್ನೆ. ಅದಕ್ಕೆ ಅವ್ರು ಹೇಳಬೇಕು, ಜೀವೇಶ ಭೇದಸ್ಯ ಮಿಥ್ಯಾತ್ವಾದೇವ. ತಾವು ಹೇಗೆ ಸ್ವೀಕಾರ ಮಾಡಿದಾರ ಅದನ್ನ ಸಿದ್ಧವಾಗಿ ಬಿಟ್ಟಿದೆ ಅಂತ ತಗೊಂಡು ಅವರು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಜೀವೇಶ ಭೇದ ಮಿಥ್ಯಾ ಆಗಿರೋದ್ರಿಂದೇನೆ, ಮಿಥ್ಯಾ ಅಂತ ಅನ್ನೋದು ಸಿದ್ಧವಾದ ಸಂಗತಿ ಆದ್ರಿಂದೇನೆ ಮಿಥ್ಯಾಭೂತವಾದ ಭೇದವನ್ನ ಈ ಶ್ರುತಿ ಹೇಳ್ತಾ ಇದೆ, ಅನುವಾದ ಮಾಡ್ತಾ ಇದೆ ಅಂತಂದ್ರೆ ತದೇವ ಕುತಃ. ಈಗ ನಾವು ಚರ್ಚೆ ಮಾಡ್ತಿದ್ದೇವೆ, ಭೇದವನ್ನು ಕೆಲವು ವೇದವಾಕ್ಯಗಳು ಹೇಳ್ತವೆ, ಅಭೇದವನ್ನು ಕೆಲವು ವೇದವಾಕ್ಯಗಳು ಹೇಳ್ತವೆ. ಯಾವ ವಾಕ್ಯ ಪ್ರಬಲ, ಯಾವ ವಾಕ್ಯಕ್ಕೆ ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನು ನಾವಿನ್ನೂ ಈಗ ಚರ್ಚೆ ಮಾಡ್ತಿದ್ದೇವೆ. ಅಂತ ಸಂದರ್ಭದಲ್ಲಿ ಶ್ರುತಿಯು ಜೀವೇಶ ಭೇದವನ್ನ ಮಿಥ್ಯಾ ಅಂತ ಹೇಳಿದೆ. ಜೀವೇಶ ಭೇದ ಅಂತ ಒಂದು ಮಿಥ್ಯಾ ಆದ್ರಿಂದಲೇ ಶ್ರುತಿ ಮಿಥ್ಯಾಭೂತವಾದ ಭೇದವನ್ನು ಅನುವಾದ ಮಾಡ್ತಿದೆ ಅಂತ ನಿಮ್ಗೆ ಹೇಗೆ ತೀರ್ಮಾನ ಆಗೋದು? ತದೇವ ಕುತಃ. ಜೀವೇಶ ಭೇದ ಅನ್ನೋದು ಮಿಥ್ಯಾ ಅಂತ ಹೇಗೆ ಸಿದ್ಧ ಆಯಿತು?
ನಚ ಭೇದ ಮಿಥ್ಯಾತ್ವೇ ಪ್ರತ್ಯಕ್ಷಮಸ್ತಿ. ಪ್ರತ್ಯಕ್ಷ ಅಂತೂ ಈ ಜಗತ್ತಿನಲ್ಲಿ ಭೇದವು ಮಿಥ್ಯಾ ಅಂತ ಯಾರಿಗೂ ಬಂದಿಲ್ಲ. ದ್ವೈತದಲ್ಲಿಯೇ ಮುಳುಗಿದ್ದವರಿಗಾಗಲಿ ಅದ್ವೈತವನ್ನೇ ಪೂರ್ಣವಾಗಿ ಒಪ್ಪಿಕೊಂಡವರಿಗಾಗಲಿ ಈಗ ಎಲ್ಲಿಗೂ ಕೂಡ ಭೇದ ಅಂತ ಅನ್ನೋದು ಮಿಥ್ಯಾ ಅಂತ ಪ್ರತ್ಯಕ್ಷದಿಂದ ಸಿದ್ಧ ಆಗಿಲ್ಲ. ಪ್ರತ್ಯಕ್ಷ ಪ್ರಮಾಣದಿಂದ ಅದನ್ನು ಯಾರು ಹೇಳುವುದಲ್ಲ. ಅವರು ಅದನ್ನು ಹೇಳುವುದು ಅನುಮಾನ ಪ್ರಮಾಣದಿಂದ ಹೇಳಬಹುದು, ಇಲ್ಲ ಆಗಮ ಪ್ರಮಾಣದಿಂದ ಹೇಳಬಹುದು. ಅದನ್ನ ನಚ ಅನುಮಾನಂ ಶ್ರುತಿ ಸಿದ್ಧ ಅರ್ಥ ಬಾಧಕಂ ಅಂತ ಅನ್ನೋದ್ರಿಂದ ಮುಂದೆ ನೋಡೋಣ. ಪ್ರತ್ಯಕ್ಷ ಪ್ರಮಾಣ ಅಂತೂ ಇಲ್ಲವೇ ಇಲ್ಲ. ಪ್ರತ್ಯಕ್ಷದಿಂದ ಭೇದ ಸುಳ್ಳು ಅಂತ ಯಾರಿಗೂ ಕಂಡಿಲ್ಲ. ಅನುಮಾನ ಏನಾದರೂ ಪ್ರಯೋಗ ಮಾಡೋಣ ಅಂದ್ರೆ ಅದು ಸರಿಯಲ್ಲ. ಯಾಕೆಂದ್ರೆ ಅನುಮಾನ ಪ್ರಯೋಗ ಮಾಡಬೇಕಾದ್ರೆ ನೀವೇನ್ ಮಾಡಬೇಕು? ಭೇದ ಮಿಥ್ಯಾ ಭೇದತ್ವಾತ್ ಅಂತ ಒಂದು ಅನುಮಾನ ಪ್ರಯೋಗ ಅದ್ವೈತ ಶಾಸ್ತ್ರಗಳಲ್ಲಿ ಮಾಡಿದ್ದು ಕಾಣಿಸ್ತದೆ. ಅದಕ್ಕೆ ಭೇದ ಮಿಥ್ಯಾ ಭೇದತ್ವಾತ್ ಚಂದ್ರ ಭೇದವತ್ ಅಂತ ಒಂದು ದೃಷ್ಟಾಂತವನ್ನ ತಗೊಳ್ಬಹುದು. ಹಾಗೆ ಅವರು ಬೇರೆ ಬೇರೆ ಕಡೆ ಮಾಡಿದ್ದಿದೆ. ಅದಕ್ಕೇನು ಅರ್ಥ ಅಂತ ಅನ್ನೋದನ್ನ ಆಮೇಲೆ ನೋಡೋಣ. ಅದರ ನಿರಾಕರಣೆ, ಅದಕ್ಕೇನು ಅರ್ಥ ಅಂತ ಮೊದಲು ನೋಡಿ ನಿರಾಕರಣೆ ಆಮೇಲೆ ನೋಡೋಣ. ಭೇದ ಅಂತ ಪಕ್ಷ, ಭೇದ ಅಂತ ಅನ್ನೋದು ಪಕ್ಷ, ಅದನ್ನ ಇಟ್ಕೊಂಡು ಮಿಥ್ಯಾ ಅಂತ ಸಾಧನೆ ಮಾಡ್ತಿದ್ದಾರೆ. ಮಿಥ್ಯಾ ಸಾಧನೆ ಮಾಡಲಿಕ್ಕೆ ಹೇತು ಏನು? ಭೇದತ್ವಾತ್ ಅಂತಾನೆ ಹೇತು. ಅದಕ್ಕೆ ದೃಷ್ಟಾಂತ ಚಂದ್ರ ಭೇದವತ್ ಅಂತ, ಚಂದ್ರನಲ್ಲಿ ಕಂಡಿರುವಂತಹ ಭೇದದಂತೆ. ಚಂದ್ರನನ್ನು ನಾವು ನೋಡ್ತಾ ಇದ್ದಾಗ ನಮ್ಮ ಕಣ್ಣಿನಿಂದ, ನಮ್ಮ ಬೆರಳಿನಿಂದ ನಮ್ಮ ಕಣ್ಣನ್ನು ಸ್ವಲ್ಪ ತಿವಿದು ಹಿಡಿದ್ರೆ ಆ ಕಣ್ಣಿನ ರೇಖೆಗಳು ಸ್ವಲ್ಪ ಅಡ್ಡವಾಗಿ ಪರಿಣಮಿಸಿ ಎರಡು ಚಂದ್ರಗಳನ್ನು ತೋರಿಸ್ತವೆ. ಬರೀ ಚಂದ್ರ ಅಂತಲ್ಲ, ಯಾವುದನ್ನು ತೋರಿಸ್ಬೋದು. ನಮಗಿರುವಂತಹ, ನಮ್ಮ ಎದುರಿಗಿರುವಂತಹ ಯಾವುದೇ ವಸ್ತು. ಹೀಗೆ ನಮ್ಮ ಎದುರಿಗಿರುವಂತಹ ಪುಸ್ತಕ ಮೊದಲಾದ ಯಾವ ವಸ್ತುವನ್ನು ಕೂಡ ಎರಡಾಗಿ ಅವು ತೋರಿಸ್ತವೆ ಕೆಲವು ಸರಿ. ಆದ್ರೆ ಆ ಇಬ್ಬರು ಚಂದ್ರರು ಅಂತ ಅನ್ನೋದು ಮಿಥ್ಯ. ಒಬ್ಬನೇ ಚಂದ್ರನಲ್ಲಿ ಹೀಗೆ ಭೇದ ಕಂಡಿತು ಅಂತ ಅನ್ನೋದು ಮಿಥ್ಯ. ಯಾಕಂದ್ರೆ ಇಬ್ಬರು ಚಂದ್ರನಲ್ಲಿ ಕಂಡೇ ಇಲ್ಲ. ವಸ್ತುತ ಇನ್ನೊಂದು ಚಂದ್ರನ ದರ್ಶನ ಅದು ಭ್ರಾಂತಿ. ಹೀಗೆ ಚಂದ್ರ ಭೇದವತ್ ಅಂತ ಹೀಗೆ ದೃಷ್ಟಾಂತ ನಾವು ಪ್ರಯೋಗ ಮಾಡ್ತೀವಿ. ಈ ಒಂದು ಅನುಮಾನದಿಂದ ಭೇದ ಮಿಥ್ಯಾ ಭೇದತ್ವ ಚಂದ್ರ ಭೇದವತ್ ಅಂತ ಹೀಗೆ ಪ್ರಯೋಗ ಮಾಡ್ತೀವಿ ಅಂದ್ರೆ ಅದು ಉಚಿತ ಅಲ್ಲ. ಅದನ್ನ ಯಾಕೆ ಅಂತ ಈ ವಾಕ್ಯದಲ್ಲಿ ಹೇಳ್ತಾರೆ, ನಚ ಅನುಮಾನಂ ಅನ್ನೋ ಮಾತಿನಿಂದ. ರಾಘವೇಂದ್ರ ಸ್ವಾಮಿ ಟಿಪ್ಪಣಿ 47ನೇ ಪುಟದಲ್ಲಿ ಕೊನೆಯ ವಾಕ್ಯ, ಭಾವದೀಪ ಅಲ್ಲಿ ಕೊನೆಯ ವಾಕ್ಯ, ಅಂಗೀಕೃತ್ಯ ಚ ಇದಮುದಿತಂ ಕುತಶ್ಚ ಏತತ್ ಅಂತ ಹೀಗೆ ಜಯತೀರ್ಥ ವಾಕ್ಯ ಬಂತಲ್ಲ, ಇವತ್ತು ನಾವು ಆರಂಭದಿಂದ ನೋಡಿದ್ವಲ್ಲ. ಶ್ರುತಿ ಅನ್ನೋದು ಮಿಥ್ಯಾಭೂತವಾದ ಭೇದವನ್ನು ಅನುವಾದ ಮಾಡ್ತದೆ ಅಂತ ನೀವು ಅಂತಿರಲ್ಲ, ಇದು ಯಾವ ಪ್ರಮಾಣದಿಂದ ಸಿದ್ಧ ಆಯಿತು? ಈ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಮೊದಲು, ಆಮೇಲೆ ಮುಂದೆ ಅದು ಸರಿಯೋ ತಪ್ಪು ಅಂತ ವಿಚಾರ ಮಾಡೋಣ ಅಂತ ಇನ್ನು ಬಂದಿದೆಯಲ್ಲ. ಅಂಗೀಕೃತ್ಯ ಚ ಇದಮುದಿತಂ, ಇಲ್ಲಿವರೆಗೆ ನಾವು ಮಾಡಿದ್ದು, ಕಳೆದ ದಿವಸ ಅದ್ರ ಹಿಂದಿನ ದಿವಸ ನಾವು ನೋಡಿದ ಸಂಗತಿಗಳೆಲ್ಲ ಇವೆಯಲ್ಲ, ನೀವು ಮಿಥ್ಯಾಭೂತವಾದ ಭೇದವನ್ನ ಶ್ರುತಿ ಅನುವಾದ ಮಾಡ್ತಿದೆ ಅಂತ ನೀವು ಹೇಳಿದಾಗ ಅದನ್ನೇ ತಾತ್ಕಾಲಿಕವಾಗಿ ಒಪ್ಪಿಕೊಂಡು ವಾದ ನಾವು ಮುಂದುವರಿಸಿದ್ವಿ. ಹಾಗೆ ಮುಂದುವರಿಸಿದ್ರು ನಿಮಗೆ ಸರಿಯಾಗಿ ನಿಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ, ನೀವು ವಿಫಲರಾದ್ರೆ. ಅಂಗೀಕೃತ್ಯ, ನೀವು ಮಿಥ್ಯಾಭೂತವಾದ ಭೇದವನ್ನು ಶ್ರುತಿ ಹೇಳ್ತಿದೆ ಅಂತ ಅನ್ನೋದನ್ನು ನಾವು ಒಪ್ಕೊಂಡು ಈ ವಾದ ಮುಂದುವರಿಸಿದ್ವಿ. ವಸ್ತುತಃ ಭಾವದೀಪದ ವಾಕ್ಯದಲ್ಲಿ ಭೇದ ಮಿಥ್ಯಾತ್ವಮೇವ ನ ಸಿದ್ಧಂ ಏನ ತದನುವಾದ. ವಸ್ತುತಃ ಭೇದ ಮಿಥ್ಯಾತ್ವ ಅಂತ ಅನ್ನೋದು ಎಲ್ಲಿಂದ ನಿಮಗೆ ಸಿದ್ಧ ಆಗ್ತದೆ? ಅದೊಂದು ವೇಳೆ ಮಿಥ್ಯಾಭೂತವಾದ ಭೇದ ಮಿಥ್ಯಾಭೂತವಾಗಿದೆ ಅಂತ ಆಗಿದ್ರೆ, ಅದು ವಸ್ತುಸ್ಥಿತಿ ಆಗಿದ್ರೆ, ಅದನ್ನ ಈ ವೇದವಾಕ್ಯ ಅನುವಾದ ಮಾಡ್ತದೆ ಅಂತ ನೀವು ಹೇಳ್ಬೋದಿತ್ತು. ಅದೆಲ್ಲಿಂದ ಸಿಗ್ತದೆ ಅಂತ ಅನ್ನೋದನ್ನೇ ಕುತಶ್ಚ ಅನ್ನೋ ಮಾತಿನಿಂದ ಜಯತೀರ್ಥರು ಕೇಳಿದ್ದಾರೆ ಅಂತ ಹೀಗದ್ರ ತಾತ್ಪರ್ಯ. ಅದನ್ನ ಪ್ರತ್ಯಕ್ಷದಿಂದಂತೂ ಅದು ಸಿದ್ಧ ಆಗೋದಿಲ್ಲ ಅಂತ ಹೇಳಿದ್ರು. ಇನ್ನು ಅನುಮಾನದಿಂದ ಸಿದ್ಧ ಆಗ್ತದೆ ಅಂತ ಪ್ರಶ್ನೆ ಬಂದಾಗ, ನಜ ಅನುಮಾನಂ ಶ್ರುತಿ ಸಿದ್ಧಾರ್ಥ ಬಾಧಕಂ, ಅನುಮಾನ ಅಂತ ಅನ್ನೋದು ಶ್ರುತಿಯಿಂದ ಸಿದ್ಧವಾದಂತಹ ವಸ್ತುವಿಗೆ ಬಾಧಕ ಆಗೋದು ಸಾಧ್ಯ ಇಲ್ಲ. ಅನುಮಾನ ಅಂತ ಅನ್ನೋದು ಬಹಳ ದುರ್ಬಲ. ಅದು ಭೇದದ ವಿಷಯದಲ್ಲೂ ಪ್ರಯೋಗ ಮಾಡಬಹುದು, ಅಭೇದದ ವಿಷಯದಲ್ಲೂ ಪ್ರಯೋಗ ಮಾಡಬಹುದು ಇಂಥ ಅನುಮಾನಗಳನ್ನ. ಶ್ರುತಿ ಅಂತ ಅನ್ನೋದು
ಪ್ರಬಲವಾದ ಪ್ರಮಾಣ ಆದ್ದರಿಂದ ದ್ವಾಸುಪರ್ಣಾನು ಮಾತಿನಿಂದ ದ್ವಾಸುಪರ್ಣಾನು ಶ್ರುತಿಯಿಂದ ಭೇದವೇ ಸಿದ್ಧ ಆಗಿರೋದ್ರಿಂದ ಅಂಥ ಭೇದವನ್ನು ಬಾಧಿಸಲಿಕ್ಕೆ ನೀವು ಈ ಥರ ಅನುಮಾನ ಪ್ರಯೋಗ ಮಾಡೋದು ಸರಿಯಲ್ಲ, ಅದು ಉಚಿತ ಅಲ್ಲ ಅಂತ ತಾತ್ಪರ್ಯ. ಸ್ವಸ್ಯೈವ ತದ್ವಿರೋಧೇನ ಅಪ್ರಾಮಾಣ್ಯಾತ್. ದುರ್ಬಲವಾದಂಥ ಈ ಅನುಮಾನ ಶ್ರುತಿಯನ್ನು ಬಾಧಿಸಲಿಕ್ಕೆ ಹೋದರೆ ಶ್ರುತಿಯ ಬಲದಿಂದ, ಅದರ ಪ್ರಾಬಲ್ಯದಿಂದ ಸ್ವಸ್ಯೈವ ಅನುಮಾನಕ್ಕೆ ವಿರೋಧ ಬಂದು ಬಿಡೋದ್ರಿಂದ ಅಪ್ರಾಮಾಣ್ಯಾತ್, ಇದು ಅಪ್ರಮಾಣವಾಗಿ ಬಿದ್ದು ಹೋಗ್ತದೆ. ಇದು ಶ್ರುತಿ ಎತ್ತರಕ್ಕೆ ಇರೋದೇ ಇಲ್ಲ, ಇದು ಬಿದ್ದು ಹೋಗ್ತದೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಭೇದ ಮಿಥ್ಯಾ ಭೇದತ್ವ ಅಂತ ಹೀಗೆಲ್ಲ ಅನುಮಾನ ಪ್ರಯೋಗ ಮಾಡಿದಾರಲ್ಲ, ಅದು ಶ್ರುತಿ ಸಿದ್ಧವಾದಂಥ ಸಂಗತಿಯನ್ನು ಹಾಗೆ ಬಾಧಿಸ್ಲಿಕ್ಕೆ ಬರೋದಿಲ್ಲ, ಅನುಮಾನಕ್ಕೆ ಆ ಶಕ್ತಿ ಇಲ್ಲ ಅಂತ ಬಂದಿದೆ. ಅದು ಮುಂದೆ ಇನ್ನೊಂದಿಷ್ಟು ಅದ್ರ ಬಗ್ಗೆ ಹೇಳೋರಿದ್ದಾರೆ, ಅಗ್ನಿ ಉಷ್ಣ ಇತ್ಯಾದಿ ಅನುಮಾನದ ಮೂಲಕ. ಇಲ್ಲಿ ಒಂದು ಸಂಗತಿ, ಈ ಭೇದ ಮಿಥ್ಯಾ ಭೇದತ್ವಾತ್ ಚಂದ್ರಭೇದವತ್ ಅಂತ ಅವರೇನು ಅನುಮಾನ ಪ್ರಯೋಗ ಮಾಡಿದ್ರಲ್ಲ, ಹೀಗೆ ನೀವು ಮಾಡಬಾರ್ದು ಅನುಮಾನ ಪ್ರಯೋಗ. ಇಂಥ ಅನುಮಾನ ಪ್ರಯೋಗ ಮಾಡೋದ್ರಿಂದ ಅಭೇದದ ಬಗ್ಗೆನೂ ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ ಇದೆ. ತತ್ವೇಪಿ ಅತತ್ವೇಪಿ ಅನುವಾಂವದನ್ ಅಂತ ಮಧ್ವವಿಜಯದಲ್ಲಿ ಬಂದಿದೆ. ಆಚಾರ್ಯರಿಗೆ ಅನುಮಾನ ತೀರ್ಥ ಅಂತಲೇ ಹೆಸರಿತ್ತು. ಯಾಕೆಂದ್ರೆ ಇವರು ತತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೂ ಅತತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೂ ಎಲ್ಲದಕ್ಕೂ ಅನುಮಾನವನ್ನು ಪ್ರಯೋಗ ಮಾಡಬಹುದು. ಅನುಮಾನದಿಂದ ಏನೂ ಉಪಯೋಗ ಇಲ್ಲ. ಅದನ್ನ ಶ್ರುತಿಯಿಂದ ಸಾಧನೆ ಮಾಡಬೇಕು, ಪ್ರತ್ಯಕ್ಷದಿಂದ ಸಾಧನೆ ಮಾಡಬೇಕು ಹೊರತು ಅನುಮಾನ ಪ್ರಯೋಗ ಮಾಡಬಾರದು ಅಂತ ಹೇಳಿದ್ದಾರೆ. ಅದನ್ನೇ ನಾವಿಲ್ಲಿ ಇಟ್ಕೊಂಡ್ರೆ ಈ ಅಭೇದ ಮಿಥ್ಯಾ ಅಭೇದತ್ವ ದೇವದತ್ತ ಯಜ್ಞದತ್ತ ಅಭೇದವತ್ ಅಂತೂ ನಮ್ಗೆ ಅನುಮಾನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ನೀವೇನು ಉತ್ತರ ಕೊಡ್ತೀರಿ ಅಂತ ನಾವು ಕೇಳ್ತೇವೆ. ಅಲ್ಲಿಯೂ ಕೂಡ ಗಮನಿಸ್ಬೇಕು. ಅಭೇದ ಅಂತ ಪಕ್ಷ, ಮಿಥ್ಯಾ ಅಂಥೇಳಿ ಸಾಧ್ಯ, ಅಭೇದತ್ವ ಅಂತ ಹೇತು. ದೇವದತ್ತ ಯಜ್ಞದತ್ತ ಭೇದವತ್, ದೇವದತ್ತ ಮತ್ತು ಯಜ್ಞದತ್ತರನ್ನು ಇಬ್ಬರನ್ನು ಅಭಿನ್ನರು ಅಂತ ಯಾರು ತಿಳ್ಕೊಂಡ್ರೆ ಈ ಜಗತ್ತಿನಲ್ಲಿ, ಆಕಸ್ಮಿಕವಾಗಿ ಯಾರು ತಿಳ್ಕೊಂಡಿದ್ರೆ ಭ್ರಾಂತಿಯಿಂದ, ಅದು ತಪ್ಪದು. ಅಲ್ಲಿ ದೇವದತ್ತ ಮತ್ತು ಯಜ್ಞದತ್ತ ನಡುವೆ ಇರುವಂತಹ ಭೇದ ಸರಿಯಲ್ಲ. ಅದನ್ನ ಹೇಳ್ತಾರೆ, ದೇವದತ್ತನನ್ನೇ ನೀನು ಯಜ್ಞದತ್ತ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ಇದು ತಪ್ಪು, ಈಗ ತಿಳ್ಕೋಬೇಡ ಅಂತ ಜನ ಹೇಳ್ತಾರೆ ಅವನಿಗೆ. ಹೀಗೆ ದೇವದತ್ತ ಮತ್ತು ಯಜ್ಞದತ್ತರ ನಡುವೆ ಭ್ರಮೆಗೆ ವಿಷಯವಾದಂತಹ ಭೇದ ಅನ್ನೋದು, ಭ್ರಮೆಗೆ ವಿಷಯವಾದ ಅಭೇದ ಅನ್ನೋದು, ಅಭೇದತ್ವ ಎಂಬ ಹೇತು ಇರೋದ್ರಿಂದ ಅಲ್ಲಿ ಹೇಗೆ ಮಿಥ್ಯಾತ್ವ ಇದೆಯಾ ಹಾಗೆ ಇಲ್ಲಿಯೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಹೀಗೆ ಪ್ರಯೋಗ ಮಾಡಬಾರದು. ಮತ್ತೆ ಅದಕ್ಕೆ ಭೇದ ಮಿಥ್ಯಾ ಭೇದತ್ವಾತ್ ಅಂತ ಅನುಮಾನ ಪ್ರಯೋಗ ಮಾಡಿದಂತೆ ಭೇದ ಸತ್ಯ ಭೇದತ್ವಾತ್ ಘಟಪಟ ಭೇದವತ್ತು ಅಂತ ಅನುಮಾನ ಮಾಡ್ಲಿಕ್ಕೆ ಸಾಧ್ಯ ಇದೆಯಲ್ಲ. ಭೇದತ್ವ ಅನ್ನೋ ಹೇತುವನ್ನು ಇಟ್ಕೊಂಡು ನೀವು ಅದನ್ನು ಮಿಥ್ಯಾ ಅಂತಲೇ ಹೇಗೆ ಸಾಧನೆ ಮಾಡ್ತೀರಿ, ಸತ್ಯ ಅಂತಲೂ ಸಾಧನೆ ಮಾಡ್ಬೋದಲ್ಲ. ಅದರಿಂದ ಈ ಥರ ಪ್ರಯೋಗ ಮಾಡಬಾರ್ದು. ಕೇವಲ ಭೇದತ್ವ ಅನ್ನೋ ಹೇತು ಯಾವತ್ತೂ ಕೂಡ ಮಿಥ್ಯಾತ್ವಕ್ಕೆ ಸಾಧಕ ಅಲ್ಲ ಅಂತ ಅದರ ತಾತ್ಪರ್ಯ ನಮ್ಮದು. ಮಿಥ್ಯಾ ಆಗಬೇಕಾದ್ರೆ, ಯಾವ್ದಾದ್ರು ಒಂದು ವಸ್ತು ಮಿಥ್ಯಾ ಆಗಬೇಕಾದ್ರೆ ಅದಕ್ಕೆ ಪ್ರಮಾಣ ವಿರೋಧ ಇರಬೇಕು. ಭೇದ ಮಿಥ್ಯಾ ಪ್ರಮಾಣ ಬಾಧ್ಯತ್ವ ಅಂತ ನೀವೇನಾದ್ರು ಹೇಳಬೇಕು ಹೊರತು ಭೇದ ಮಿಥ್ಯಾ ಭೇದತ್ವಾತ್ ಅಂತ ಹೇಳಿದ್ರೆ ಭೇದ ಮಿಥ್ಯಾ ಭೇದತ್ವಾತ್ ಘಟಪಟ ಭೇದವತ್ ಅಂತಲೂ ಹೇಳ್ಬೋದಲ್ಲ. ನಿಮಗೆ ಜಗತ್ತಿನಲ್ಲಿ ಚಂದ್ರಭೇದ ಮಾತ್ರ ಕಣ್ಣಿಗೆ ಕಂಡಿರೋದ? ಬೆರಳಿನಿಂದ ಕಣ್ಣನ್ನು ತಿವಿದಾಗ ಎರಡು ಚಂದ್ರ ಮಾತ್ರ ಕಾಣ್ತಾನೆ, ಅದರಿಂದ ಅಲ್ಲಿ ಕಂಡಿರುವ ಭೇದ ಅನ್ನೋದು ಮಿಥ್ಯಾ. ಅದರಂತೆ ಒಟ್ಟಾರೆ ಭೇದ ಅಂತ ಅನ್ನೋದೇ ಮಿಥ್ಯಾ, ಜೀವಬ್ರಹ್ಮರ ಭೇದ ಮಿಥ್ಯಾ ಅಂತ ನೀವು ಅನ್ನೋದಾದ್ರೆ ಜಗತ್ತಿನಲ್ಲಿ ಚಂದ್ರನಲ್ಲಿ ಮಾತ್ರ ಭೇದ ಎಲ್ಲಿ ಕಂಡಿದೆ? ನಮ್ಮ ಸುತ್ತಮುತ್ತಲು ಘಟಪಟಗಳಲ್ಲಿ ಭೇದ ಕಂಡಿದೆ, ದೇವದತ್ತ ಯಜ್ಞದತ್ತರಲ್ಲಿ ಭೇದ ಕಂಡಿದೆ. ಅಲ್ಲೆಲ್ಲ ಮಿಥ್ಯಾತ್ವ ಏನು ಸಿದ್ಧ ಆಗಿಲ್ಲಲ್ಲ. ಆದ್ರಿಂದ ನೀವು ಹೀಗೆ ಅನುಮಾನ ಪ್ರಯೋಗ ಮಾಡಿದಂತೆ ಅಭೇದದ ಪರವಾಗಿಯೂ ಮಾಡಬಹುದು, ಭೇದವನ್ನು ಸತ್ಯ ಅಂತ ಮಾಡಲಿಕ್ಕೂ ಮಾಡಬಹುದು. ಆದ್ರಿಂದ ಹೀಗೆ ಅನುಮಾನ ಪ್ರಯೋಗ ಮಾಡಬಾರದು ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.